ನಿನ್ನೆ ಬೆಂಗಳೂರಿನ ಅರಮನೆ ಆವರಣದಲ್ಲಿ ನೂತನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹರಿಪ್ರಸಾದ್ ಅವರ ಅಧಿಕಾರ ಗ್ರಹಣ ಸಮಾರಂಭ ಸಾಕಷ್ಟು ಸಂಭ್ರಮದಿಂದಲೇ ನಡೀತು. ಇದೇನು ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವೇನು ಅಲ್ವೇ ಅಲ್ಲ. ಕಾಂಗ್ರೆಸ್ ಆಗ್ಲಿ, ಭಾರತೀಯ ಜನತಾ ಪಕ್ಷವಾಗ್ಲಿ, ಜೆಡಿಎಸ್ ಆಗ್ಲಿ ಅಧ್ಯಕ್ಷರ ಪೀಠಾರೋಹಣ ಸಮಾರಂಭವನ್ನ ಸಾಕಷ್ಟು ವೈಭವದಿಂದನೇ ಆಚರಿಸ್ತಾರೆ. ಆದ್ರೆ ನಿನ್ನಿನ ಸಮಾರಂಭದ ವಿಶೇಷ ಏನು ಅಂತಂದ್ರೆ, ಅನೇಕ ದಶಕಗಳ ನಂತರ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ಸುಮಾರು 50 ವರ್ಷಗಳಷ್ಟು ಸುದೀರ್ಘ ಕಾಲ ಏಕ ಪ್ರಕಾರವಾಗಿ ಅಚಲ ನಿಷ್ಠೆ ಪ್ರದರ್ಶಿಸ್ತಾ ಬಂದ ಪಕ್ಷ ನಿಷ್ಠೆ, ನಾಯಕ ನಿಷ್ಠೆ ಮತ್ತು ಇಂದಿರಾ ಗಾಂಧಿ ಪರಿವಾರಕ್ಕೆ ವ್ಯಕ್ತಿಗತವಾದ ನಿಷ್ಠೆಯನ್ನ ಪ್ರದರ್ಶಿಸ್ತಾ, ಬದ್ಧತೆಯನ್ನ ತೋರಿಸ್ತಾ ಬಂದಿರೋ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ಈ ಪಟ್ಟವನ್ನ ಕಟ್ಟಿತ್ತು, ಅಧ್ಯಕ್ಷ ಪಟ್ಟಕ್ಕೆ ಕಟ್ಟಿತ್ತು. ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಯಾವುದ್ರಲ್ಲೂ ಇತರ ಯಾವುದೇ ಹೆವಿವೇಟ್ ನಾಯಕರಿಗಿಂತ ಕಡಿಮೆ ಇಲ್ಲದ ಬಿ.ಕೆ. ಹರಿಪ್ರಸಾದ್ ಇಂಥ ಒಂದು ಮಹತ್ವದ ಹುದ್ದೆಗೆ ಸೂಕ್ತ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಕಾಯ್ಬೇಕಾಯ್ತು. ಅವರು ಹಿಂದೆ 4 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ಲಿಕ್ಕೆ ಹಪಾಹಪಿ ಪಟ್ಟವರಲ್ಲ, ಲಾಬಿ ಮಾಡಿದವರಲ್ಲ. ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೈಕಮಾಂಡಿನ ಉಸ್ತುವಾರಿದಾರರಾಗಿ ಪಾಲ್ಗೊಂಡಿದ್ರು ಕೂಡ ತಮ್ಮ ಇತಿಮಿತಿಗಳನ್ನ ಮೀರಿ ಪಕ್ಷದ ಶಿಸ್ತಿನ ಲಕ್ಷ್ಮಣ ರೇಖೆಯನ್ನ ದಾಟಿದವರಲ್ಲ. ಸಿದ್ದರಾಮಯ್ಯ, ಶಿವಕುಮಾರ್ ಇವರು ಎಲ್ರಿಗಿಂತಲೂ ಬಹು ಮುಂಚೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ್ರೂ ಕೂಡ ಎಲ್ಲೂ ಕೂಡ ತಮ್ಮ ವ್ಯಕ್ತಿಗತ ಪ್ರತಿಷ್ಠೆ ಮತ್ತು ಅಹಂಭಾವನ್ನ ಪ್ರದರ್ಶಿಸ್ತವರಲ್ಲ. ಆದ್ರೆ ಸಂದರ್ಭ ಬಂದಾಗ್ಲೆಲ್ಲ ತಮ್ಮದೇ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ದಾರಿ ತಪ್ಪಿದಾಗ ಅದರ ವಿರುದ್ಧ ಬಂಡಾಯದ ಭಿನ್ನ ಮತದ ಕಾಳಿ ಊದ್ದವರಲ್ಲಿ ಹರಿಪ್ರಸಾದ್ರೆ ಮೊದಲಿಗರಾಗ್ತಾ ಇದ್ರು. ಬಹುಶಃ ಇದೇ ಕಾರಣಕ್ಕಾಗಿ ಅವರ ಪಕ್ಷದ ಅನೇಕ ಹಿರಿಯ ಸಹೋದ್ಯೋಗಿಗಳ ನಿಷ್ಠುರ ಕಟ್ಕೊಳ್ತಾ ಬಂದ್ರು ಅಂತ ಕಾಣುತ್ತೆ. ಅದೇನೇ ಇರಲಿ, ಎಂದಿಗೂ ಎಲ್ಲೂ ಮಂತ್ರಿ ಆಗಿರದಿದ್ದ ಹರಿಪ್ರಸಾದ್ರನ್ನ 2023ರ ಅಸೆಂಬ್ಲಿ ಚುನಾವಣಾ ಪೂರ್ವದಲ್ಲಿ ರಾಜ್ಯ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿದ್ದ ಹರಿಪ್ರಸಾದ್ರನ್ನ 2023ರ ಪ್ರಚಂಡ ಗೆಲುವಿನ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಿಷ್ಠ ಪಕ್ಷ ಒಬ್ಬ ಮಂತ್ರಿನೂ ಮಾಡ್ಲಿಲ್ಲ. ಸಾರ್ವಜನಿಕರ ಇಚ್ಛೆ, ಅಪೇಕ್ಷೆ ಮತ್ತು ನಿರೀಕ್ಷೆಗೆ ವಿರುದ್ಧವಾಗಿ ಹರಿಪ್ರಸಾದ್ರನ್ನ ಹೊರಗಿಟ್ಟಿದ್ದು ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ವಿಷಾದವನ್ನ ಮೂಡಿಸಿತ್ತು. ಆದ್ರೆ ಹರಿಪ್ರಸಾದ್ ಅನ್ನು ಎಲ್ಲೂ ತೋರ್ಗೊಡ್ಲಿಲ್ಲ. ಹೀಗೆ ಒಬ್ಬ ಪಕ್ಷದ ಕಾರ್ಯಕರ್ತ ಅಂತಂದ್ರೆ ವಿವಿಧ ಹಂತಗಳಲ್ಲಿ ಅನೇಕ ಬಗೆಯ ವ್ಯಕ್ತಿಗತ ನಷ್ಟ, ಅವಮಾನ ಮತ್ತು ಅಭಾಸಗಳನ್ನ ಜೀರ್ಣಿಸ್ಕೊಳ್ತಾ ಅಚಲವಾದ ನಿಷ್ಠೆ ಮೆರೆದ ಹರಿಪ್ರಸಾದ್ಗೆ ನಿನ್ನೆ ಸೂಕ್ತವಾದ ಮಾನ್ಯತೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಇನ್ನು ಮುಂದೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಿ.ಕೆ. ಹರಿಪ್ರಸಾದ್, ಈ ಕಾಂಬಿನೇಷನ್ ಕರ್ನಾಟಕದ ರಾಜಕೀಯ ಸ್ಥಿತಿಗತಿಗಳನ್ನೇ ಬದಲಾಯಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್, ತೃತೀಯ ಶಕ್ತಿ ಆಗಿರೋ ಜೆಡಿಎಸ್ ನ ಮುಖಂಡರುಗಳು ಕೂಡ ಅವ್ರಿಗೆ ಅರಿವಿದೆ ಅಂತ ಕಾಣುತ್ತೆ ಮುಂಬರುವ ದಿನಗಳಲ್ಲಿ ಸವಾಲುಗಳು ಯಾವ ತರ ಇರುತ್ತೆ ಅಂತ. ಅದರಲ್ಲಿ ನಿನ್ನೆ ಹರಿಪ್ರಸಾದ್ ತಮ್ಮ ಅಧಿಕಾರ ಸ್ವೀಕಾರ ಭಾಷಣದಲ್ಲಿ ಇಂದಿರಾ ಗಾಂಧಿ ಕುಟುಂಬವನ್ನ ಅನೇಕ ವಿವಿಧ ತಲೆಮಾರುಗಳ ಹಿರಿಯ ನಾಯಕರುಗಳನ್ನ ಅತ್ಯಂತ ಕೃತಜ್ಞತಾ ಭಾವದಿಂದ ನೆನೆಸ್ಕೊಂಡ್ರು ನಿಜ. ಆದ್ರೆ ನಿಜಕ್ಕೂ ತಮಗೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಯುವ ಪ್ರತಿಭೆಯಾಗಿ ಗುರುತಿಸಿದ ನಾಯಕ ಸಂಜಯ್ ಗಾಂಧಿ ಹೆಸರನ್ನ ನೆನಪಿಸ್ಕೊಳ್ಳೇ ಇಲ್ಲ. ನೋಡಿ, ಇಂದಿರಾ ಗಾಂಧಿ ಕುಟುಂಬದ ಒಂದು ರಾಜಕೀಯ ಚರಿತ್ರೆಯಲ್ಲಿ 2 ಹೆಸರುಗಳು ಮಾತ್ರ, ಇಬ್ಬರು ಮಾತ್ರ ನತದೃಷ್ಟ ನಾಯಕರುಗಳು. ಒಬ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಪತಿ ದಿವಂಗತ ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ಕಿರಿಯ ಪುತ್ರ ಸಂಜಯ್ ಗಾಂಧಿ. ಇರ್ಲಿ, ಫಿರೋಜ್ ಗಾಂಧಿ ಅವರೇನೋ ನೆಹರು ಯುಗಕ್ಕೆ ಸೇರಿದವರು. ಇವತ್ತಿನ ದಿನಮಾನಗಳ ನಾಯಕರುಗಳಿಗೆ ಅಷ್ಟಾಗಿ ಅವರ ಪ್ರತಿಭೆ, ಪರಿಶ್ರಮ, ಕೊಡುಗೆ, ಸ್ವತಃ ತಮ್ಮ ಮಾವನೇ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಅತ್ಯಂತ ವರ್ಚಸ್ವಿ ನಾಯಕರಾಗಿದ್ರು ಕೂಡ ಧೃತಿಗೆಡದನೆ ಅಧಿಕಾರಾರೂಢ ಪಕ್ಷದಲ್ಲೇ, ಸಂಸದೀಯ ಪಕ್ಷದಲ್ಲೇನೆ ಒಬ್ಬ ಭಿನ್ನಮತಿಗೆ ನಾಯಕನಾಗಿದ್ರು, ಸಾಕ್ಷಿ ಪ್ರಜ್ಞೆ ಆಗಿದ್ರು ಫಿರೋಜ್ ಗಾಂಧಿ. ಅದಿರ್ಲಿ, ಸಂಜಯ್ ಗಾಂಧಿ 1971 ಜೂನ್ 25ರಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯಲ್ಲಿ ಮುಖ್ಯ ಪ್ರಧಾನ ಪಾತ್ರಧಾರಿ ಸಂಜಯ್ ಗಾಂಧಿ ಅವರಾಗಿದ್ರು. ಆ 20 ತಿಂಗಳ ಅವಧಿಯಲ್ಲಿ MLA, MP ಏನೂ ಆಗಿರದಿದ್ದ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ನೇತೃತ್ವದ ಆ ತುರ್ತು ಪರಿಸ್ಥಿತಿ ಕಾಲದ ಸರ್ಕಾರಕ್ಕೆ ಅವರೇ ಅಧಿನಾಯಕರಾಗಿ ಹೋಗ್ಬಿಟ್ರು.
ಸಂಜಯ್ ಗಾಂಧಿಯೇ ಕಮಾಂಡರ್ ಇನ್ ಚೀಫ್ ತರ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಭಾರತ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ನಿಯಂತ್ರಿಸ್ತಾ ಬಂದಿದ್ರು. ಆಗ್ತಾನೆ ಅವ್ರನ್ನ ಅಖಿಲ ಭಾರತ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿ ನೇಮಿಸಿದ್ರು. ಅಂಬಿಕಾ ಸೋನಿ ಎಂಬ ನಾಯಕಿ ಅಧ್ಯಕ್ಷ ಆಗಿದ್ರು. ಕರ್ನಾಟಕ ಮೂಲದ ಎಂ ರಘುಪತಿ ಅವರು ಕೂಡ ಆವತ್ತಿನ ಯೂತ್ ಕಾಂಗ್ರೆಸ್ ನಲ್ಲಿ ರಾಷ್ಟ್ರ ಮಟ್ಟದ ನಾಯಕರಾಗಿದ್ರು. ಆದ್ರೆ ಆ ದಿನಗಳಲ್ಲಿ ಕಮಲ್ನಾಥ್, ಜಗದೀಶ್ ಟೈಟ್ಲರ್ ಮುಂತಾದವರ ಜೊತೆಗೆ ಕರ್ನಾಟಕದ ಯುವ ನಾಯಕ BK ಹರಿಪ್ರಸಾದ್ ಕೂಡ ಸಂಜಯ್ ಗಾಂಧಿ ಅವರ ಅಖಂಡ ಅನುಯಾಯಿ ಆಗಿದ್ರು, ಅವರ ಹಿಂಬಾಲಕರಾಗಿದ್ರು. ಸಂಜಯ್ ಗಾಂಧಿ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಅನೇಕ ದೌರ್ಜನ್ಯ, ದಬ್ಬಾಳಿಕೆ ಅಂದ್ರೆ ಅವುಗಳನ್ನು ವಿರೋಧ ಪಕ್ಷದವರೆಲ್ಲ ಆರೋಪಿಸ್ತಾ ಬಂದ್ರು. ಯಾವ ರೀತಿ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಸಂಚಕಾರ ತಂದ್ರು, ಸಂವಿಧಾನವನ್ನ ತಿರುಚಿದ್ರು, ಇಂದಿರಾ ಗಾಂಧಿ ಕುಟುಂಬಕ್ಕೆ ಪರಮಾಧಿಕಾರವನ್ನ ಕೊಟ್ಬಿಟ್ರು, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಹುದ್ದೆಗಳನ್ನ ಯಾವುದೇ ಅಪರಾಧ ಮಾಡಿದ್ರು ಕೂಡ ನ್ಯಾಯಾಲಯದಲ್ಲಿ ಪ್ರಶ್ನಿಸೋ ಹಾಗಿಲ್ಲ ಅನ್ನೋ ರಕ್ಷಣೆಯನ್ನು ಕೂಡ ಪಡ್ಕೊಂಡ್ರು. ಇತ್ಯಾದಿ ಎಲ್ಲ ನಡೀತಲ್ಲ. ಆ ಅವಧಿಯಲ್ಲಿ ಸಂಜಯ್ ಗಾಂಧಿಯೇ ಭಾರತ ಸರ್ಕಾರದ ಸೂತ್ರಧಾರರಾಗಿದ್ರು. ಹೀಗೆ ತುರ್ತು ಪರಿಸ್ಥಿತಿ ಕಾಲದ ಈ ಕರಾಳ ನೆನಪುಗಳ ನಡುವೆ ಒಬ್ಬ ವಿಲನ್ ತರ ಕಾಣಿಸ್ತಾ ಇದ್ರು ಸಂಜಯ್ ಗಾಂಧಿ. ಆದ್ರೆ ಅದ್ ಯಾವುದನ್ನು ತಲೆ ಕೆಡಿಸ್ಕೊಳ್ಳದ ಯುವ ತಲೆಮಾರಿನ ಯುವಕರುಗಳ ಪೈಕಿ ಒಬ್ಬರಾಗಿದ್ದ BK ಹರಿಪ್ರಸಾದ್ ಸಂಜಯ್ ಗಾಂಧಿ ಮೂಲಕವೇ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಮ್ಮ ಪಕ್ಷ ನಿಷ್ಠೆಯನ್ನ ಸಾಬೀತು ಮಾಡಿದ್ರು. ತುರ್ತು ಪರಿಸ್ಥಿತಿ ನಂತರದ 1977ರಲ್ಲಿ ಇಂದಿರಾ ಗಾಂಧಿ ಅವರ ಘೋಷಿಸಿದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಬೆಲೆ ತೆರಬೇಕಾಗಿ ಬಂತು. ರಾಯ್ಬರೇಲಿ ಕ್ಷೇತ್ರದಿಂದ ಸ್ವತಃ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರೇ ಪರಾಜಿತರಾಗ್ಬಿಟ್ರು. ಅಮೇಥಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಸಂಜಯ್ ಗಾಂಧಿ ಕೂಡ ಹೀನಾಯ ಸೋಲು ಅನುಭವಿಸ್ಬಿಟ್ರು. ಗುಜರಾತ್ನಿಂದ ಅಸ್ಸಾಂನವರೆಗೆ ಉತ್ತರ ಭಾರತ, ಮಧ್ಯ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಕೇವಲ 3 ಸೀಟ್ ಮಾತ್ರ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ಗೆ ಗೌರವಾನ್ವಿತ ಸಂಖ್ಯಾಬಲ ಸಿಕ್ಕಿದ್ದೇ ಹೊರತು ಉಳಿದಂತೆ ಅಧಿಕಾರ ಕಳ್ಕೊಂಡ್ಬಿಟ್ರು. 2.5 ವರ್ಷಗಳ ಕಾಲ ಇಂದಿರಾ ಗಾಂಧಿ ಅವರು ರಾಜಕೀಯ ಅಜ್ಞಾತವಾಸ ಅನುಭವಿಸ್ಬೇಕಾಗಿ ಬಂತು. ಹರಿಪ್ರಸಾದ್ ಅವರ ರಾಜಕೀಯ ದೀಕ್ಷೆ, ನಿಜಕ್ಕೂ ರಾಜಕೀಯ ದೀಕ್ಷೆ ದೊರೆತಿದ್ದೆ ಆ 2.5 ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿ. ಅವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ, ಜನತಾ ಪಕ್ಷದ ಸರ್ಕಾರದ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಮತ್ತು ಉಪ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರು ಗೃಹ ಸಚಿವರು ಆಗಿದ್ರು, ಉಪ ಪ್ರಧಾನಮಂತ್ರಿಗಳಾಗಿದ್ರು. ಅವರು ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಡೆದ ದೌರ್ಜನ್ಯ, ದಬ್ಬಾಳಿಕೆ, ಅಧಿಕಾರ ದುರುಪಯೋಗದ ಪ್ರಕರಣಗಳನ್ನ ಅವುಗಳ ವಿಚಾರಣೆಗೋಸ್ಕರ ಜಸ್ಟಿಸ್ ಶಾ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ವಿಚಾರಣೆ ಆಯೋಗವನ್ನ ನೇಮಿಸಿದ್ರು. ಈ ವಿಚಾರಣಾ ಆಯೋಗ ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳಲ್ಲಿ ತನ್ನ ಕಲಾಪಗಳನ್ನ ನಡೆಸ್ತು. ಬೆಂಗಳೂರಲ್ಲಿ ಕೂಡ ಟೌನ್ ಹಾಲ್ ನಲ್ಲಿ 2-3 ದಿವಸ ಶಾ ಆಯೋಗದ ಕಲಾಪ ನಡೆದಿತ್ತು. ಇದೇ ರೀತಿ ಡೆಹ್ರಾಡೂನ್ ನಲ್ಲಿ ಶಾ ಕಮಿಷನ್ ನ ಕಲಾಪ ನಡೆದಾಗ ಸ್ವತಃ ಸಂಜಯ್ ಗಾಂಧಿ ಅವರೇ ಹಾಜರಾಗ್ಬೇಕಾಗಿತ್ತು. ಅವ್ರ ಜೊತೆಗೆ ಹರಿಪ್ರಸಾದ್ರಂತ ಯುವ ನಾಯಕರೆಲ್ಲ ಹಿಂಡುಗಟ್ಲೆ ಆ ಆಯೋಗದ ನ್ಯಾಯಾಲಯಕ್ಕೆ ನುಗ್ಗಿ ಘೋಷಣೆಗಳನ್ನು ಕೂಗಿದ್ರು, ದಾಂಧಲೆ ಮಾಡಿದ್ರು, ದೊಂಬಿ ಎಬ್ಸಿದ್ರು ಅಂತ ಆವತ್ತಿನ ಜನತಾ ಸರ್ಕಾರ ಆರೋಪಿಸ್ಬಿಟ್ಟು ಅವ್ರನ್ನೆಲ್ಲರನ್ನು ಸಂಜಯ್ ಗಾಂಧಿ ಸಮೇತ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿದ್ರು. ಸಂಜಯ್ ಗಾಂಧಿ ಜೊತೆಗೆ ಜೈಲು ವಾಸ ಅನುಭವಿಸಿದ ಪೂರ್ವಾಶ್ರಮದ ಹಿನ್ನೆಲೆ ಹರಿಪ್ರಸಾದ್ಗಿದೆ. ಆ ಹೆಗ್ಗಳಿಕೆ ಮೂಲಕವೇ ಮುಂದೆ ಅವರು ಕರ್ನಾಟಕ ರಾಜಕಾರಣದಲ್ಲೂ ಕೂಡ ಯುವ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರಾಗಿ ಬೆಳೆದ್ರು. ಮುಂದೆ 2.5 ವರ್ಷದಲ್ಲೇನೆ ಜನತಾ ಸರ್ಕಾರ ತನ್ನ ಆಂತರಿಕ ಭಿನ್ನಾಭಿಪ್ರಾಯದಿಂದಾಗಿ ಪತನಗೊಳ್ತು. ಇಂದಿರಾ ಗಾಂಧಿಯವರು ಮತ್ತೆ 1980ರ ಜನವರಿಯಲ್ಲಿ ಪ್ರಧಾನಮಂತ್ರಿಯಾಗಿ ವಾಪಸ್ ಬಂದ್ಬಿಟ್ರು. ಕಾಂಗ್ರೆಸ್ ಪಕ್ಷ ಮತ್ತೆ ಕೇಂದ್ರದಲ್ಲೂ ಅಧಿಕಾರಕ್ಕೆ ಬಂತು. ಸಂಜಯ್ ಗಾಂಧಿ ಅವರು ಕೂಡ ಗೆದ್ದು ಅಧಿಕಾರಕ್ಕೆ ಬಂದ್ರು ಕೂಡ ಸಚಿವ ಸಂಪುಟ ಸೇರ್ಲಿಲ್ಲ. ಆದ್ರೆ ಯಥಾ ಪ್ರಕಾರ ಕಾಂಗ್ರೆಸ್ ಪಕ್ಷದ ಅತ್ಯಂತ ವರ್ಚಸ್ವಿ ನಾಯಕರು ಅಂತ ಅನ್ಸ್ಕೊಂಡ್ಬಿಟ್ರು. ಇಲ್ಲಿ ಕರ್ನಾಟಕದಲ್ಲಿ ದೇವರಾಜ ಅರಸರು ಸಂಜಯ್ ಗಾಂಧಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಡೆಸಿದ ಕೆಲವು ಅವಾಂತರಗಳ ಬಗ್ಗೆ ಕಸುಬಿಸಿಕೊಂಡಿದ್ರು. ಹೀಗಾಗಿ ದೇವರಾಜ ಅರಸರ ವಿರುದ್ಧವೇ ಸಂಜಯ್ ಗಾಂಧಿಯವರ ಅತ್ಯಂತ ನಿಷ್ಠಾವಂತ ಬೆಂಬಲಿಗರಾದ R ಗುಂಡೂರಾವ್ ಮತ್ತು FM ಖಾನ್ ಮುಂತಾದವರೆಲ್ಲ ದೇವರಾಜ ಅರಸರ ವಿರುದ್ಧವೇ ಬಂಡೆದ್ಬಿಟ್ಟು ಪ್ರತ್ಯೇಕ ಕಾಂಗ್ರೆಸ್ ಪಕ್ಷವನ್ನು ರಚಿಸಿಕೊಂಡ್ರು. ರಾಜ್ಯ ಮಟ್ಟದಲ್ಲಿ ಬಂಡಾಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ರಚನೆ ಆಗಿತ್ತು. ಅದರ ಸಂಚಾಲಕರು R ಗುಂಡೂರಾಯರಾಗಿದ್ರು. ಮುಂದೆ ಬಂಗಾರಪ್ಪನವರು ಕೂಡ ಸೇರ್ಕೊಂಡ್ಬಿಟ್ರು. ಮುಂದೆ 1980ರಲ್ಲಿ ನಡೆದ ಲೋಕಸಭಾ ಚುನಾವಣೆ ನಂತರ ದೇವರಾಜ ಅರಸರ ಪದಚ್ಯುತಿ ಗುಂಡೂರಾಯರನ್ನ ಮುಖ್ಯಮಂತ್ರಿಯಾಗಿ ಪ್ರತಿಷ್ಠಾಪನೆ ಮಾಡಿದ ನಾಯಕರ ಪೈಕಿ ಹರಿಪ್ರಸಾದ್ ಕೂಡ ಮುಖ್ಯರಾಗಿದ್ರು. ಗುಂಡೂರಾವ್ ಅಧಿಕಾರ ನಡೆಸಿದ ಆ 3 ವರ್ಷಗಳ ಅವಧಿಯಲ್ಲಿ 1980ರಿಂದ 83ರ ಅವಧಿಯಲ್ಲಿ ಹರಿಪ್ರಸಾದ್ ರಾಜ್ಯ ಕೊಳಚೆ ನಿವಾರಣಾ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ರು. ಒಂದು ನಿಗಮದ ಅಧ್ಯಕ್ಷರು ಕೂಡ ಆಗಿದ್ರು.
ಹೀಗೆ ಆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ದಾದಾಗಿರಿ ಪರಂಪರೆಯನ್ನ ಜಾರಿಗೆ ತಂದಿದ್ದೆ ಸಂಜಯ್ ಗಾಂಧಿ. ಅದು ಹರಿಪ್ರಸಾದ್ ಮುಂತಾದವರ ತಪ್ಪಲ್ಲ, ವ್ಯಕ್ತಿಗತವಾದ ತಪ್ಪಲ್ಲ. ಅವರು ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿದ ತಕ್ಷಣವೇ ಅವರು ಎಕ್ಸ್ಪೋಸ್ ಆದ ವಾತಾವರಣ ಆ ತರ ಇತ್ತು. ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಇಂದಿರಾ ಗಾಂಧಿ ಕುಟುಂಬಕ್ಕೆ ಕುರುಡು ನಿಷ್ಠೆ, ಈ ಕಾಂಗ್ರೆಸ್ ಕಲ್ಚರ್ನ ಮೂಲ ಪ್ರವರ್ತಕರ ಪೈಕಿ ಒಬ್ರು ಅನ್ನೋ ಒಂದು ಕುಖ್ಯಾತಿ ಇವ್ರಿಗೆಲ್ಲ ಅಂಟ್ಕೊಂಡ್ಬಿಡ್ತು. ಜಗದೀಶ್ ಟೈಟ್ಲರ್, ಕಮಲ್ನಾಥ್ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರಿಗೆ ನಾಯಕರುಗಳೆಲ್ಲ ಸಂಜಯ್ ಗಾಂಧಿ ಮೂಲಕವೇ ಈ ರಾಜಕೀಯ ದೀಕ್ಷೆ ಪಡ್ಕೊಂಡಿದ್ರು. ನಾಳೆ ಜೂನ್ 23 ಸಂಜಯ್ ಗಾಂಧಿ ಅವರ ಪುಣ್ಯತಿಥಿ. 1980 ಆ ದುರ್ದಿನ 23 ಬೆಳಿಗ್ಗೆ 8 ಗಂಟೆಗೆ ಅವರು ಸ್ವತಃ ಹವ್ಯಾಸಿ ವಿಮಾನ ಚಾಲಕರಾಗಿದ್ರು, ವಿಮಾನ ಪೈಲಟ್ ಆಗಿದ್ರು ಸಂಜಯ್ ಗಾಂಧಿ. ತುಂಬಾ ಅವರಿಗೆ ಅದ್ರ ಹುಚ್ಚಿತ್ತು. ಸಫ್ದರ್ಜಂಗ್ ಫ್ಲೈಯಿಂಗ್ ಕ್ಲಬ್ ನಲ್ಲಿ ತಾವೇ ಸ್ವತಃ ಒಬ್ಬ ಸಹಚಾಲಕನನ್ನು ಕೂಡಿಸ್ಕೊಂಡ್ಬಿಟ್ಟು ಫ್ಲೈಯಿಂಗ್ ಮಾಡ್ತಾ ಇದ್ದಾಗ ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಅವರು ವಿಮಾನ ಹಿಡಿತ ತಪ್ಪಿಟ್ಟು ಒಂದು ಮರಕ್ಕೆ ಅಪ್ಪಳಿಸಿ ಸ್ಥಳದಲ್ಲೇ ಸಂಜಯ್ ಗಾಂಧಿ ಮೃತಪಟ್ರು. ಅವರ ಸಹಚಾಲಕ ಕೂಡ ಮೃತಪಟ್ರು. ಈ ದುರಂತ ನಡೆದಾಗ ಇಂದಿರಾ ಗಾಂಧಿ ಅವರು ಮತ್ತೆ ಪ್ರಧಾನಮಂತ್ರಿ ಪದವಿಗೆ ಮರಳಿ ಕೇವಲ 6 ತಿಂಗಳಾಗಿತ್ತು. ಈ ಆಘಾತವ ಭಾರತದ ಕಾಂಗ್ರೆಸ್ಸಿಗರೆಲ್ಲರನ್ನು ಕೂಡ ಬೆಚ್ಚಿ ಬೀಳ್ಸಿತ್ತು. ಹರಿಪ್ರಸಾದ್ ಅಂತವರೆಲ್ಲ ಆವತ್ತು ಯುವ ಕಾಂಗ್ರೆಸ್ನ ಮುಖಂಡರಾಗಿದ್ರು. ಭಾರತ ಬಂದ್ ಆಚರಿಸಿದ್ರು. ಅವರೆಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ಬಿಟ್ಟು ಬಂದ್ ಆಚರಿಸಿದ್ರು. ಅದೆಲ್ಲ ಇವತ್ತು ನೆನಪಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಂಜಯ್ ಗಾಂಧಿಯ ನಿಧನ ನಂತರ ಇಂದಿರಾ ಗಾಂಧಿ ಕುಟುಂಬದ ಲೆಕ್ಕಾಚಾರಗಳೇ ಬದಲಾಗ್ಬಿಟ್ವು. ಸಂಜಯ್ ಗಾಂಧಿಯ ವಿಧವಾ ಪತ್ನಿ ಮನೇಕಾ ಗಾಂಧಿ ಮುಂದೆ 2 ವರ್ಷಗಳ ನಂತರ ತಮ್ಮ 3 ತಿಂಗಳ ಮಗು ವರುಣ್ ಗಾಂಧಿಯ ಸಮೇತ ಅವರ ಮನೆಯಿಂದಲೇ, ಇಂದಿರಾ ಗಾಂಧಿಯವರ ಮನೆಯಿಂದಲೇ ಹೊರದೂಡಲ್ಪಟ್ಟರು. ಮುಸ್ಸಂಜೆ ಅಷ್ಟೊತ್ತಿಗೆ ತಮ್ಮ ಕಿರಿಯ ಸೊಸೆ ಮನೇಕಾ ಗಾಂಧಿಯನ್ನ ಮೊಮ್ಮಗನ ಸಮೇತ ಹೊರಗಟ್ಬಿಟ್ರು ಇಂದಿರಾ ಗಾಂಧಿ. ಅವರ ಕೌಟುಂಬಿಕ ಆಂತರಿಕ ಕಲಹಗಳೇನೇ ಇರಲಿ, ಅಲ್ಲಿಗೆ ಸಂಜಯ್ ಗಾಂಧಿ ಅಧ್ಯಾಯ ಮುಕ್ತಾಯ ಆಗಿತ್ತು ಕಾಂಗ್ರೆಸ್ನಲ್ಲಿ. ಆದ್ರೆ ಯಾವ ಸಂಜಯ್ ಗಾಂಧಿಯಿಂದ ಅಖಿಲ ಭಾರತ ಮಟ್ಟದ ವರ್ಚಸ್ಸು, ರಾಜಕೀಯ ಅಧಿಕಾರ ಇತ್ಯಾದಿನೆಲ್ಲ ಅನುಭವಿಸಿದ್ರು, ಅವರೆಲ್ಲ ಸಂಜಯ್ ಗಾಂಧಿ ಹೆಸರು ಹೇಳೋದನ್ನ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಸ್ವತಃ ಇಂದಿರಾ ಗಾಂಧಿ ಅವರಿಗೆ ಸಂಜಯ್ ಗಾಂಧಿ ನೆನಪು ಬೇಡವಾಗಿತ್ತು. ಅದಾದ ನಂತರ ತೆರವಾದ ಸ್ಥಾನಕ್ಕೆ ತಮ್ಮ ಹಿರಿಯ ಪುತ್ರ ಕಮರ್ಷಿಯಲ್ ಪೈಲಟ್ ಆಗಿ ತಮ್ಮ ಪಾಡಿಗೆ ತಾವಾಗಿದ್ದ ರಾಜಕಾರಣಿ ಅಲ್ಲದ ರಾಜೀವ್ ಗಾಂಧಿ ಅವ್ರನ್ನ ಆ ಪೈಲಟ್ ಕೆಲಸಕ್ಕೆ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಮಾಡಿದ್ರು. ಮುಂದೆ ಇಂದಿರಾ ಗಾಂಧಿ ಅವರ ದುರಂತ ಹತ್ಯೆಯ ನಂತರ ಅವರೇ ಪ್ರಧಾನಮಂತ್ರಿಯೂ ಆದ್ರು. ಹರಿಪ್ರಸಾದ್ ತಮ್ಮ ಭಾಷಣದಲ್ಲಿ ಸಂಜಯ್ ಗಾಂಧಿ ಅವರ ಹೆಸರು ಹೇಳಿಲ್ಲ. ಅದು ಹರಿಪ್ರಸಾದ್ ಒಬ್ಬರೇ ಅಲ್ಲ, ಇವತ್ತು ಸಕ್ರಿಯರಾಗಿ ಉಳಿದಿರೋ ಹಿರಿಯ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ, ವೀರಪ್ಪ ಮೊಯ್ಲಿ ಅವರು ಕೂಡ ಅವ್ರ ಹೆಸರು ಹೇಳಲ್ಲ. ಹಾಗೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವ್ರಿಗಿಂತ ಸೀನಿಯಾರಿಟಿ ಪಟ್ಟಿಯಲ್ಲಿ ಹರಿಪ್ರಸಾದ್ ಹಿರಿಯ ತಲೆಮಾರಿಗೆ ಸೇರಿದ್ದಾರೆ. ವೀರಪ್ಪ ಮೊಯ್ಲಿ, ಖರ್ಗೆ ಅವ್ರನ್ನ ಬಿಟ್ರೆ ತದನಂತರ ತಲೆಮಾರಿನ ನಾಯಕ ಹರಿಪ್ರಸಾದ್. ಇರ್ಲಿ, ಕಾಂಗ್ರೆಸ್ಗೆ ಅದೊಂದು ಜಾಣ ಮರೆವು. ಯಾರು ಇಂದಿರಾ ಗಾಂಧಿ ಕುಟುಂಬದ ಒಟ್ಟಾರೆ ಚರಿತ್ರೆಗೆ ಮುಜುಗರ ತಂದ್ರು ಅವ್ರ ಹೆಸರು ಹೇಳದೇ ಇರೋದು. ಅಷ್ಟೇ ಇವತ್ತು ಕೂಡ ಕಾಂಗ್ರೆಸ್ಗರು ಯಾರು ಪಿ.ವಿ. ನರಸಿಂಹರಾಯರ ಹೆಸರು ಹೇಳಲ್ಲ. ಭಾರತದಲ್ಲಿ ಆರ್ಥಿಕ ಸುಧಾರಣೆಯ ಕ್ರಾಂತಿಯನ್ನೇ ತಂದ ಪಿ.ವಿ. ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ರಿಗೆ ಜಯಕಾರ ಹೇಳಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅದು ಕಾಂಗ್ರೆಸ್ ಸಂಸ್ಕೃತಿ. ನಿನ್ನೆ ಹರಿಪ್ರಸಾದ್ ಕೂಡ ಸಂಜಯ್ ಗಾಂಧಿ ಅವರನ್ನು ನೆನಪಿಸ್ಕೊಳ್ಳದೆ ಹೋಗಿದ್ದು. ಅಕಸ್ಮಾತ್ ನೆನಪಿಸ್ಕೊಂಡು ಆ ಕಾಲದಲ್ಲಿ ನಡೆದ ಪ್ರಮಾದದ ಬಗ್ಗೆ ನಾನು ವಿಷಾದ ಹೇಳ್ತೇನೆ ಅಂದಿದ್ರು ಕೂಡ ಅವರ ಗೌರವ ಹೆಚ್ಚಾಗ್ತಾ ಇತ್ತು. ಯಾಕಂದ್ರೆ ನಿನ್ನೆಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ವೇದಿಕೆ ಮೇಲಿದ್ದ ಕಾಂಗ್ರೆಸ್ ಎಲ್ಲ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡಿದ್ರು. ಆ ಸಂವಿಧಾನವನ್ನ ದಮನ ಮಾಡಿದ್ದೆ ಆ 20 ತಿಂಗಳ ಕಾಲ ನಡೆದ ಆ ತುರ್ತು ಪರಿಸ್ಥಿತಿ ದರ್ಬಾರು, ಸಂಜಯ್ ಗಾಂಧಿಯ ದರ್ಬಾರು. ಸಂಜಯ್ ಗಾಂಧಿಯ ಸರ್ವಾಧಿಕಾರವನ್ನ ನೆನಪಿಸ್ಕೊಂಡು ವಿಷಾದ ಹೇಳಿದ್ರೆ ಹರಿಪ್ರಸಾದ್ ಅವರ ವ್ಯಕ್ತಿಗತವಾದ ವಿಶ್ವಾಸಾರ್ಹತೆ ಇನ್ನೂ ಹೆಚ್ಚುತ್ತಾ ಇತ್ತು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಕಾಂಗ್ರೆಸ್ಸಿಗರು ಈ ಸಲವಾದ್ರೂ ಕೂಡ ನಾಳೆ ಸಂಜಯ್ ಗಾಂಧಿಯ ಪುಣ್ಯತಿಥಿಯನ್ನು ಆಚರಿಸ್ತಾರ? ಕಾದ್ ನೋಡ್ಬೇಕಾಗಿದೆ. ನಮಸ್ಕಾರ.